ಬಾರೋ ಬೇಗ ಬೇಗ ಹಚ್ಚು. ಬೇಗ ಬೇಗ ಹಚ್ಚಲ್ಲ ನಾನು. ನೋಡಿಲ್ಲಿ ನೋಡ ಅಣ್ಣ ಹೊಡಿಬೇಕಾರೆ ನಿನ್ ಬಂದು ತಪ್ಪಿಸ್ಯಾ ನಂಗೆ. ಕಲ್ಪನಾ ಎಲ್ಲಿದ್ದಾಳೆ ಅಂತ ಹೇಳಿದ್ದಿದ್ರೆ ಏಟು ತಿನ್ನೋದಾರು ತಪ್ತಿತ್ತ? ನಾನು ಹೇಳಿಲ್ವಾ ಕಲ್ಪನಾ ಎಲ್ಲಿದ್ದಾಳೆ ಗೊತ್ತಿಲ್ಲ ಅಂತ. ನಂಗೂ ಹೊಡಿಯಕ್ ಗೊತ್ತು. ನಿನ್ನ ಅಪ್ಪ ಅವನ ಅಣ್ಣ ಅಂತ ಸುಮ್ಮನೆ ಇದ್ನಿ. ಸರಿ ಸರಿ ಹಚ್ಚು. ಎಲ್ಲೆಲ್ಲಿ ಬಿಳಿ ಬಿಳಿ ಕೂಲಿದಲ್ಲಿ ಮಾತ್ರ ಹಚ್ಚು. ಬೇಗ ಹಚ್ಚು ಹರಿ. ಏ ಹರಿ ಸರಿಯಾಗಿ ಹಚ್ಚು. ಏನು ಹಿಂಗೆ ಹಚ್ಚತೀಯ? ಏನೋ ಈ ಸರಿ ಏನೋ ಬೇಕಾ ಬಿಟ್ಟು ಹಚ್ಚಿದೆ. ಹಚ್ಚು ಹರಿ. ನೋಡು ಈಗಲೇ ಒಂದು ಮಾತು ಹೇಳ್ಬಿಡ್ತೀನಿ, ನೀನು ನನ್ನ ಜೊತೆ ಬರೋಂಗಿಲ್ಲ. ಹಿಂದಿನ ಸಾರಿ ಮೊದಲೇ ಹೋಗಿ ಕೂತಲ್ಲ ಗಂಟು ಕಟ್ಕೊಂಡು ಕಾರಲ್ಲಿ. ಯಾಕೆ ಬರಬಾರ್ದು? ಹಿಂದಿನ ಸಾರಿ ರಗಳೆ ಅವಾಂತರ ಆಗಿದ್ದು ಸಾಲದ, ಈ ಸಾರಿ ಮತ್ತಾಗಬೇಕಾ? ಹೋದ್ಸಲಿ ನಿಂಗೆ ಧರ್ಮದ ಬಿದ್ದಿತ್ತಲ್ಲ, ಬಿಸಿ ಬಿಸಿ ಕೊಳ್ಳಿ. ನಮ್ಮ ಕಾರಂತ ಹೋಟ್ರಲ್ಲಿ ಬಿಸಿ ಬಿಸಿ ಬಜ್ಜಿ ಕೊಡ್ತಾರಲ್ಲ, ಹಾಗೆ ಬಿಸಿ ಬಿಸಿ ಕೊಳ್ಳಿ. ಈ ಸರ್ತಿ ಎಲ್ಲಿಗೆ? ಮೈಸೂರಿಗೆ. ಮೈಸೂರಿಗ? ಅರಮನೆಗೆ ಹೋದ್ರೆ ಮಹಾರಾಜರನ್ನ ನಾನು ಕೇಳ್ದೆ ಅಂತ ಹೇಳು. ಹಾಗೆ ಮೈಸೂರು ಪಾಕ್ ತಗೊಂಬ. ಅಪ್ಪ ಏನು? ಒಂದ್ ವೇಳೆ ಕಲ್ಪನಾ ಯಾವತ್ತೂ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಒಂದ್ ವೇಳೆ ನಿಮ್ ಸೊಸೆ ಮನೆಗ್ ಬಂದ್ಲು ಅಂತ ಇಟ್ಕೊ, ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಲ್ಲ, ಏನ್ ಮಾಡ್ತೀಯಾ? ಬರ್ಲಿ, ಕೊಚ್ಚಾಕ್ಬಿಡ್ತೀನಿ ಗೊಬ್ಬರದ ಗುಂಡಿಗೆ. ಒಬ್ಬಳು ಸೊಸೆ ಕತ್ಲು ಕೋಣೆಲಿ, ಇನ್ನೊಬ್ಬಳು ಸೊಸೆ ಗೊಬ್ಬರದ ಗುಂಡಿಲಿ. ಅಣ್ಣ ಒಪ್ಪೋದು, ನಾನೊಪ್ಪಲ್ಲ, ಬಿಡಲ್ಲ ಅವಳನ್ನ. ಅಪ್ಪ ನಿನ್ನೆ ದಾರಿಲಿ ಶೇಷಮ್ಮಕ್ಕ ಸಿಕ್ಕಿದ್ಲು. ಅವಳು ಹೇಳ್ತಿದ್ಲು, ನನಗೆ ಧರ್ಮಯ್ಯನಂತ ಗಂಡ ಸಿಕ್ಕಿದ್ದಿದ್ರೆ ವಿಷಾಕ್ ಸಾಯಿಸ್ಬಿಡ್ತೀನಿ ಅಂದ್ಲು. ಆದ್ರೆ ಅಮ್ಮ ಅಂತ ಕೆಲಸ ಮಾಡೇ ಇಲ್ವಲ್ಲ. ಲಕ್ಕಿ ಅಂತಾರಲ್ಲ, ನೀನು ಲಕ್ಕಿ. ನೀನ್ ಬೈದ್ರೆ ಹೊಸಲಿ ನಿನ್ ಕೂದಲನ್ನ ಗೊಬ್ಬರದ ಕೊಕ್ಕೆ ತರ ಮಾಡಿದ್ನಲ್ಲ, ಹಂಗ್ ಮಾಡಲ್ಲ. ಹೋಗೋ. ಈ ಸಲಿ ಹುಟ್ಟುಕ್ಕಿ ಕರ್ಕೊಂಬರ್ಬೇಡ. ಹೋಗೋಗು, ಒಳ್ಳೆ ಮೂಡಲಿದ್ದೇನೆ, ಹಾಳು ಮಾಡಬೇಡ. ಹೋಗ ಹೋಗ ಮಲ್ಕೊಳ. ದಣಿಯೇ, ಕಲ್ಪನಾ ಕಾಶ್ಮೀರಿ ಶೇವ್ ಆದ್ರೆ ಇದು ವಿದೇಶಿ ಮಾಡಿದ್ದಂಗದ. ಕೆನ್ನಿಗೆ ಮುಟ್ಟಿದ್ರ ರಕ್ತ ಅಂತ ಬರ್ತದ. ಕೆಂಪಣ್ಣ, ಕೆಂಪಣ್ಣ. ಏನ್ ಮಂಜೆ, ಬೆಳಗ್ಗೆ ಬೆಳಗ್ಗೆ ನಿಂಗೆ ಬಂದಿದ್ಯಾ? ಕೆಂಪಣ್ಣ, ಇವತ್ತು ದೇವಸ್ಥಾನದಲ್ಲಿ ಹರಕೆ ಇರೋದು ನಿಜನಾ? ಏನ್ ಹಿಂಗಂತೀಯ? ಕಾಳಣ್ಣ ಹೇಳಿಲ್ವಾ? ನಿನ್ನೆ ದೇವಸ್ಥಾನದಲ್ಲೇ ಯಾರ್ಯಾರಿಗೆ ಹೇಳ್ಬೇಕು ಎಲ್ಲಾರ್ಗೂ ಹೇಳ್ ಕಳ್ಸಿದೀವಿ. ನಾಗಣ್ಣನ್ಗೆ ನಾನೇ ಖುದ್ದಾಗಿ ಹೇಳಿದ್ದೀನಿ. ಅಪ್ಪ ಹೇಳ್ದ, ನಂಬಿಕೆ ಬರ್ಲಿಲ್ಲ ನಂಗೆ. ಹೋದ್ ಸತಿ ಆದಂಗೆ ಆಗ್ಬಾರ್ದು ಅಂತ ಹೆಚ್ಚಾಗಿ ಗುಲ್ ಮಾಡ್ಲಿಲ್ಲ. ಹರಕೆಗೆ ಹುಡುಗಿ ಯಾರು? ನಿಂಗ್ ಗೊತ್ತಿಲ್ವಾ?
ಧರ್ಮಯ್ಯನ ಮಗಳು. ಯಾಗೋ ಆ ಹುಡುಗಿನ ಆರ್ಸ್ಕೊಂಬಂದಿದ್ದಾಯ್ತು. ನಾವು ಅವನ ಮನೆಗೆ ಹೋದಾಗ ಕೋವಿ ತಗೊಂಡು ಎದುರಿಸ್ತಿದ್ದ, ನಮ್ಮೂರಿಗೆ ಅವಮಾನ ಮಾಡಾಕ್ಬಿಟ್ಟ. ಬರ್ಲಿ ಈಗ ಪಂಥಕ್ಕೆ ಬರ್ಲಿ, ಕೋವಿ ಸಮೇತವಾಗಿ ಅವನ್ನೇ ಸುಟ್ಟು ಹಾಕ್ಬಿಡ್ತೀವಿ. ಎಲ್ಲಿದ್ದಾಳೀಗ ಧರ್ಮಯ್ಯನ ಮಗಳು? ಅದು ಗೊತ್ತಿಲ್ಲ, ಮುಕ್ತೇಶ್ವರ ಎಲ್ಲೋ ವ್ಯವಸ್ಥೆ ಮಾಡಿದಾರ. ಇದು ಬದಲಿ ಅರಿಕೆ ಅಲ್ವಾ, ಅದರಿಂದ ಹುಡುಗಿ ಜೊತೆಯಲ್ಲಿ ನೀವೇ ಮನೆಯವರಾಗಿರ್ಬೇಕಾಗುತ್ತೆ. ಬೇಗ ಬೇಗ ಹೊರಡ್ರಮ್ಮ, ರೆಡಿ ಆಗಿ. ಹೇಳು ಕಾಳಿ. ದಣಿ ಹೊಂಟ್ರೇನು? ಹೊರಡ್ತಾ ಇದ್ದೀನಿ. ಸ್ವಲ್ಪ ಲಘುನ ಹೊಂಡ್ರಪ್ಪ. ಇನ್ನು 3-4 ಗಂಟೆಲಲ್ಲಿರ್ತೀನಿ. ಶಿವ ಹಾಕೋದು ಹೊರಡೋದು ಅಷ್ಟೇ ಕೆಲಸ. ಕಳ, ಯಾಕೋ ನನಗೆ ನಿಮ್ಮೂರಿನವರದ್ದೇ ಹೆದರಿಕೆ. ಯಾಕೆ ಅಂದರೆ ನನ್ನಿಂದ ನಿಮ್ಮ ದೇವರಿಗೆ ಅಪಚಾರ ಆಯಿತು ಅಂತ ಅವರ ಮನಸ್ಸಲ್ಲಿದೆ. ಎಂಥವು ಇಲ್ರಿ, ಹೊಸ ಹರಕೆ ಅಂದ್ರೆ ಹಳೇದನ್ನ ಮರೀತಾರ. ನಮ್ಮ ಮಂದಿ ಇರೋದೇ ಹಂಗೆ ನೋಡ್ರಿ. ನೀವು ಧೈರ್ಯ ಬರ್ರಿ. ಆದರೂ ನಮ್ಮ ಲಾಡ್ಜಾಗ ರೂಮ್ ಬುಕ್ ಆಗಿದೆ, ನೀವು ಅಲ್ಲೇ ಇರ್ರಿ, ನಾ ಎಲ್ಲ ಮಾಡ್ತೀನಿ. ಅಂದಂಗ ನಿಮ್ಮ ಮಗನ ಕರ್ಕೊಂಡು ಬರಬೇಡ್ರಿ ಧನೇರ. ಇಲ್ಲ ಇಲ್ಲ ಕಾಳ, ನಿನ್ನೆ ರಾತ್ರಿನೇ ಅವನಿಗೆ ಹೇಳ್ಬಿಟ್ಟಿದ್ದೀನಿ. ಹಿಂದಿನ ಸಾರಿ ಬಂದಾಗ ಅವನು ಮಾಡಿದ್ದು ಸಾಕಾಗಿದೆ ನನಗೆ. ಇಲ್ಲ, ಹರಿ ಬರಲ್ಲ. ಬಂದರೆ ಏನಾದರೂ ತರಲೆ ಮಾಡ್ತಾನೆ. ಅಂದ್ರೆ ಲಘುನ ಹೊಂಟ್ಬಿಟ್ರಿ. ಕಾಳ, ಹೊರಡ್ತಾ ಇದ್ದೀನಿ. ಎಲ್ಲಿಗೆ? ಚಂದ್ರಗಿರಿಗ? ಅದೇ ಚಂದ್ರಗಿರಿಗೆ ಮತ್ತೆ ಹೋಗ್ತಿದ್ದೀರಾ? ಹೌದು, ಏನೀಗ? ಇಷ್ಟೆಲ್ಲ ಅವಾಂತರ ನಡೆದ್ರು ಇನ್ನೂ ಬುದ್ಧಿ ಬರ್ಲಿಲ್ವಾ? ಇನ್ನೂ ನಿಮ್ ಕೊಳಕು ಬುದ್ಧಿ ನೆಟ್ಗಾಗ್ಲಿಲ್ವಾ? ಬಾ, ಈಗ ಬಂದಂಗೆ ಮಾತಾಡ್ತಾ ಇದ್ದೆ ನೀನು. ಆಗಿನ ಗಲಾಟೆನ ಇನ್ನೂ ಮುಗ್ದಿಲ್ಲ. ಅದನ್ನ ಮುಗಿಸಕ್ಕೆ ಹೋಗ್ತಾ ಇದ್ದೀನಿ. ಊರವರೆಲ್ಲ ಸೇರಿ ಹರಕೆ ಅರೇಂಜ್ ಮಾಡಿದ್ದಾರೆ. ಹರಿ ಮಾಡಿದ ತಪ್ಪಿಗೆ ನಾನು ತಪ್ಪು ಕಾಣಿಕೆ ಕಟ್ಟಬೇಕಾಗಿದೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಾ? ಅಥವಾ ಇನ್ನೂ ಅದೇ ತಲೆ ಒಳಗಿದ್ಯಾ?
ಫೋನ್ ತಗೊಳಕ್ಕೂ ನಾನೇ ಬರ್ಬೇಕಾ? ತಗೊಂಡ್ರೆ ಕೈ ಹೋಗುತ್ತಾ? ಹಲೋ, ಧರ್ಮಯ್ಯ ಇದ್ದಾರಾ? ರೀ, ನಿಮ್ಗೆ ನೀನೇ ಕೇಳು, ನನ್ನ ಹತ್ರ ಟೈಮ್ ಇಲ್ಲ. ಅವರು ಬೇರೆ ಊರಿಗೆ ಹೊರಟಿದ್ದಾರೆ. ತುಂಬಾ ಅರ್ಜೆಂಟು. ಬೆಳಿಗ್ಗೆ ಫೋನ್ ಮಾಡೋದು ನೋಡಿದ್ರೆ ಅರ್ಜೆಂಟ್ ಅಂತ ಗೊತ್ತಾಗುತ್ತೆ. ನಾನು ಅವರ ಹೆಂಡತಿ. ಹೇಳಿ. ನೋಡಿಮಾ, ನಾನು ಚಂದ್ರಗಿರಿಯಿಂದ ಮಾತಾಡ್ತಿದ್ದೀನಿ. ಎಲ್ಲ ಹೋದ್ರು ಅಡ್ಡ ಬಾಯಿ, ಯಾವ ಕೆಲಸನೂ ಆಗಲ್ಲ. ಓ, ಇದು ಚಂದ್ರಗಿರಿ ಅರ್ಜೆಂಟಾ? ಅವ್ರು ಅಲ್ಲಿಗೆ ಹೊರಟಿದ್ದಾರೆ. ತಾವ್ ಯಾರು ಅಂತ ಕೇಳಬಹುದ ನಾನು, ಅಥವಾ ಅವರಿಗೆ ಕೊಡ್ಬೇಕಾ? ಪರವಾಗಿಲ್ಲ, ನಿಮ್ಗೆ ಹೇಳ್ತೀನಿ. ಇವತ್ ಚಂದ್ರಗಿರಿಲಿ ಹರಕೆ ಪೂಜೆಗೆ ತಯಾರಿ ನಡೀತಾ ಇದೆ. ಇವತ್ ಸಂಜೆನೆ ಪೂಜೆ. ಹಾ, ಗೊತ್ತು. ಅವರಲ್ಲಿಗೆ ಹೊರಟಿದ್ದಾರೆ. ಇದೇನು ಮತ್ತೆ ನೆನಪಿನ ಕರೆನಾ? ಅಲ್ಲರಿ, ಇವತ್ತಿಲ್ ದೇವದಾಸಿ ಆಗ್ತಿರೋಳು ನಿಮ್ ಮಗಳು. ಎಲ್ಲ ಹೋಗೋದಿ. ಏ ರವಿ, ಹತ್ತ ಗಾಡಿ. ಶಕನ, ಯಾವುದ ಕೆಲಸ ಕೊಡ್ತು ಬೆಕ್ಕಟ್ಟು ಬಂದಂಗೆ ಬರ್ತೀಯ? ಏನ್ ಹೇಳು? ಮಗಳ
ಹಲೋ, ನಾನು ಚಂದ್ರಗಿರಿ ಮಂಜುಳಾ. ಇಷ್ಟು ವರ್ಷ ಬೇರೆಯವ್ರ ಹೆಣ್ಮಕ್ಳನ್ನ ಹರಾಜು ಹಿಡಿಯೋದಕ್ಕೆ ಬರ್ತಿದ್ಯಲ್ಲ, ಇವತ್ತು ಸಂಜೆ ನಿನ್ನ ಮಗಳ ಹರಾಜು ನಡೀತಾ ಇದೆ. ಅದನ್ನ ತಪ್ಸಕ್ಕಾದ್ರೂ ಬಾ. ಕೂತ್ಕಮ್ಮ ನೀನು